ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ವಿಶ್ವವಾಣಿ ಮನಿ. ನಾನು ಕೇಶವ್ ಪ್ರಸಾದ್. ವೀಕ್ಷಕರೇ, ಕಳೆದ ಸೆಪ್ಟೆಂಬರ್ನಿಂದ ಅಂದರೆ ಇಲ್ಲಿ ತನಕ ಸುಮಾರು 5ರಿಂದ 6 ತಿಂಗಳವರೆಗೆ ನಿರಂತರವಾಗಿ ಸ್ಟಾಕ್ ಮಾರ್ಕೆಟ್ನಲ್ಲಿ ಸೂಚ್ಯಂಕಗಳು ಕುಸಿತಾ ಇದೆ. ವರ್ಲ್ಡ್ ವೈಡ್ ಈ ಫಿನೋಮಿನಾ ಭಾರತದಲ್ಲೂ ಕೂಡ ಕಂಡು ಬಂದಿದೆ. ಸೆನ್ಸೆಕ್ಸ್ ಮತ್ತು ನಿಫ್ಟಿ ಎರಡು ಕೂಡ ಪಲ್ಟಿಯಾಗಿದೆ. ಸುಮಾರು 89 ಲಕ್ಷ ಕೋಟಿ ರೂಪಾಯಿಗೆ ಹೆಚ್ಚಿನ ಮೊತ್ತದ ಒಂದು ನೋಷನಲ್ ಲಾಸ್, ಅಂದರೆ ದಾಖಲೆಗಳಲ್ಲಿ ಅಷ್ಟು ಮಾರುಕಟ್ಟೆ ಮೌಲ್ಯ ಕಡಿಮೆ ಆಗಿದೆ. ಹೀಗಾಗಿ ಷೇರುದಾರರಲ್ಲಿ ಸಹಜವಾಗಿ ಆತಂಕಕ್ಕೀಡಾಗಿದ್ದಾರೆ. ಅವರ ಪೋರ್ಟ್ಫೋಲಿಯೋದಲ್ಲಿ ತುಂಬ ರೆಡ್ ಕಲರ್ ಕಾಣಿಸ್ತಾ ಇದೆ. ಹೀಗಾಗಿ ಯಾವಾಗ ಈ ಮಾರ್ಕೆಟ್ ಅಪ್ ಆಗುತ್ತೆ ಅನ್ನುವಂಥ ಒಂದು ಪ್ರಶ್ನೆ ಅವರಲ್ಲಿದೆ. ಇದು ಇಷ್ಟು ಮಾತ್ರ ಅಲ್ಲ, ಹೂಡಿಕೆ ಸಂಬಂಧಪಟ್ಟ ಹಾಗೆ ಅನೇಕ ಪ್ರಶ್ನೆಗಳು ಅವರಲ್ಲಿದೆ. ಅಂದರೆ ಈ ಒಂದು ಫಿಯರ್ಫುಲ್ ಸಿಚುವೇಷನಲ್ಲಿ ಏನು ಮಾಡಬೇಕು ಅಂತ ಒಂದು ದೊಡ್ಡ ಒಂದು ಪ್ರಶ್ನೆ ಹೂಡಿಕೆದಾರರಲ್ಲಿ ಇರುವಂಥ ಸಂದರ್ಭದಲ್ಲಿ ತಜ್ಞರು ಈ ಬಗ್ಗೆ ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ವಿಶೇಷ ಎಪಿಸೋಡನ್ನು ನಾವು ತಿಳ್ಕೊಳ್ಳೋಣ. ಅಂದರೆ ಸಾಮಾನ್ಯವಾಗಿ ಏನಾಗುತ್ತೆ ಅಂದರೆ, ಈ ಥರ ಒಂದು ಭೀತಿದಾಯಕವಾದಂಥ ವಾತಾವರಣ ಇದ್ದಾಗ ಜನ ಆ ಕ್ಷೇತ್ರದಲ್ಲಿ ತಜ್ಞರು ಏನು ಹೇಳ್ತಾರೆ, ಅವರನ್ನ ಒಪಿನಿಯನ್ ಏನಿರ್ಬೋದು ಅನ್ನೋದನ್ನು ಜನ ತುಂಬ ತಾಳ್ಮೆಯಿಂದ ಕೇಳಿಕೊಂಡು ಅವರ ನಿರ್ಧಾರವನ್ನು ತೆಗೆದುಕೊಳ್ತಾರೆ. ಹಾಗಾಗಿ ಇವತ್ತಿನ ವಿಶೇಷ ಎಪಿಸೋಡನ್ನು ನಾವು ನಾಲೆಡ್ಜಬಲ್ ಸಂಸ್ಥೆಯ ಸ್ಥಾಪಕರಾದ ವಿನೋದ್ ತಂತ್ರಿ ಅವರು ನಮ್ಮ ಜೊತೆ ಇದ್ದಾರೆ. ಕಾರ್ಯಕ್ರಮಕ್ಕೆ ಅವರನ್ನು ಬರಮಾಡ್ಕೊಳ್ಳೋಣ. ನಮಸ್ಕಾರ ವಿನೋದ್ ತಂತ್ರಿ. ನಮಸ್ಕಾರ. ನಾನು ಈಗಾಗಲೇ ಹೇಳಿದ ಹಾಗೆ ಕಳೆದ ಸೆಪ್ಟೆಂಬರ್ನಿಂದ ಸೆನ್ಸೆಕ್ಸ್ ನಿಫ್ಟಿ ಎರಡು ಕೂಡ ಬಿದ್ದಿದೆ. ಮಾರುಕಟ್ಟೆಯಲ್ಲಿ ಏನಾಗ್ತಾ ಇದೆ ಅಂತಂದರೆ ಬಹಳ ಮಂದಿ ನೂರಾರು ಪ್ರಶ್ನೆಗಳನ್ನು, ನಮಗೂ ಕೂಡ ಸಾಕಷ್ಟು ಕಮೆಂಟ್ಗಳು ಬಂದಿದೆ. ಏನಂದರೆ ಕೆಲವು ತಿಂಗಳ ಹಿಂದೆ ಅಷ್ಟೇ ನೋಡಿದರೆ, 5-6 ತಿಂಗಳ ಹಿಂದೆ ನೋಡಿದರೆ ಅಷ್ಟು ಮಾರ್ಕೆಟ್ ತುಂಬ ಚೆನ್ನಾಗಿತ್ತು. ಆವಾಗೆಲ್ಲ 15 ವರ್ಷ ತಿಂಗಳಿಗೆ 15,000 ಹಾಗೆ ಇನ್ವೆಸ್ಟ್ ಮಾಡ್ತಾ ಹೋದರೆ 15% ರಿಟರ್ನ್ ಬರುತ್ತೆ, 1 ಕೋಟಿನ ಆರಾಮಾಗಿ ಸಂಪಾದನೆ ಮಾಡ್ಬೋದು. ಹೀಗೆ ಅನೇಕ ರೀತಿಯ ವೀಡಿಯೋಗಳನ್ನು ನೋಡ್ಕೊಂಡು ಜನ ಬಂದಿದ್ದರು. ಆದರೆ ಇಷ್ಟೊಂದು ಅನ್ಎಕ್ಸ್ಪೆಕ್ಟೆಡ್ ಆಗಿ ಮಾರ್ಕೆಟಿಗೆ ಬಿದ್ದಿರುವಂಥದ್ದು, ಹೀಗಾಗಿ ಒಂದು ಕಂಗಾಲಾಗಿದ್ದಾರೆ. ಸೊ ಇಂಥ ಸಂದರ್ಭದಲ್ಲಿ ತಜ್ಞರ ಮಾತನ್ನು ಜನ ಸಾಮಾನ್ಯವಾಗಿ ಕೇಳ್ತಾರೆ. ಸೊ ತಮಗೇನು ಹೇಳ್ತೀರಿ ಈ ಒಂದು ಸಿಚುವೇಶನ್ ಬಗ್ಗೆ ಅಂತ? ಸೊ ಫಸ್ಟ್ ಆಫ್ ಆಲ್ ಧನ್ಯವಾದ, ನನಗೆ ಈ ಒಂದು ಟೈಮಲ್ಲಿ ನನಗೆ ಕರೆದು ನಮಗೆ ಒಂದು ಜನರಿಗೆ ಒಂದು ಅಡ್ರೆಸ್ ಮಾಡೋ ಒಂದು ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಸೊ ಒಂದು ನಾವು ನೋಡಬೇಕಾಗಿರೋದು ಅಂತ ಹೇಳಿದ್ರೆ, ದುಡ್ಡು ಒಂದು ಇಮೋಷ್ನಲ್ ವಿಷಯ ಆಗಿರುತ್ತೆ. ಓಕೆ, ಸೊ ಸ್ಪೆಷಲಿ ದುಡ್ಡು ಇನ್ವಾಲ್ವ್ ಆಗಿದೆ ಅಂತ ಹೇಳುವಾಗ ತುಂಬ ಇಮೋಷ್ನಲ್ ವಿಷಯ. ಸೊ ಈ ಇಮೋಷ್ನಲ್ ವಿಷಯದಲ್ಲಿ ನಾವು ದುಡುಕಿ ಕೆಲವು ಒಂದು ನಿರ್ಧಾರಗಳನ್ನು ತಗೊಳ್ತೀವಿ. ಓಕೆ ಓಕೆ ಸೊ ಫಸ್ಟ್ ನಾವು ಏನು ಹೇಳಿದ್ದೀವಿ, 15,000 ರೂಪೀಸ್. ಓಕೆ, ನೀವು ಹೇಳಿದ್ದೆ ಒಂದು ಫಾರ್ಮುಲಾ ನಾನು ತಗೊಂಡ್ರೆ 15,000 ರೂಪೀಸ್ 15% ರಿಟರ್ನ್ ಬಂದರೆ 15 ಇಯರ್ಸ್ಗೋಸ್ಕರ ನೀವು ಇನ್ವೆಸ್ಟ್ ಮಾಡಿದ್ರೆ ಅಂತೇಳಿ ಒಂದು ಕ್ಲಿಯರ್ ಇಂಟಿಮೇಷನ್ ಇದೆ. ಸೊ 15 ಇಯರ್ಸ್ ಆಗಲಿಲ್ಲ, ಒಂದು ವಿಷಯ. ಸೆಕೆಂಡು, ಒಂದು ಮ್ಯೂಚುವಲ್ ಫಂಡ್ ಆಗಿರ್ಬೋದು, ಅದು ಡಬಲ್ ಡಿಜಿಟ್ ಒಂದು ರಿಟರ್ನ್ ಕೊಡುತ್ತಾದರೆ, ಓಕೆ ಓಕೆ ಸೊ ನಿಮ್ಮ ಫಿಕ್ಸೆಡ್ ಡೆಪಾಸಿಟಿಗಿಂತ ಒಂದು 4, 5, 6% ಹೆಚ್ಚು ರಿಟರ್ನ್ಸ್ ಕೊಡ್ತಾ ಇದೆ ಅಂತ ಹೇಳಿದ್ರೆ, ಅದು ಯಾಕೆ ಕೊಡ್ತಾ ಇದೆ ಅಂತ ಹೇಳಿದ್ರೆ ಅದು ಲೀನಿಯರ್ ರಿಟರ್ನ್ಸ್ ಅಲ್ಲ. ಲೀನಿಯರ್ ರಿಟರ್ನ್ಸ್ ಅಂತ ಹೇಳಿದ್ರೆ ಫಿಕ್ಸೆಡ್ ಡೆಪಾಸಿಟ್ ಆಗಿದ್ರೆ 7% ಹಂಗಿರುತ್ತೆ. ಓಕೆ ಓಕೆ ಸೊ ಮ್ಯೂಚುವಲ್ ಫಂಡ್ ಒಂದು 12-15% ರಿಟರ್ನ್ ಕೊಡ್ತಾ ಇದೆಯಾದರೆ ಅದು 15% ರಿಟರ್ನ್ ಎವ್ರಿ ಇಯರ್ ಕೊಡೋ ಒಂದು ಪ್ರಾಡಕ್ಟ್ ಇದೆಯಾದ್ರೂ ಅದು ಕೊಡ್ಲಿಕ್ಕೆ ಆಗ್ತಾ ಇರಲಿಲ್ಲ. ಓಕೆ, ಅದು 15% ಯಾಕೆ ಕೊಡ್ತಾ ಇದೆ, ಅಥವಾ ನಿಮ್ಮ ಎಫ್ ಡಿಗಿಂತ ಒಂದು 7-8% ಯಾಕೆ ಹೆಚ್ಚು ಕೊಡ್ತಾ ಇದೆ ಅಂತ ಹೇಳಿದ್ರೆ ಅದು ಈ ಕರೆಕ್ಷನ್ಸ್ಗಳಿಂದಲೇ ಕೊಡೋದು. ಸೊ ನಿಮ್ಮ ಪ್ರಶ್ನೆಗೆ ಒಂದು ಆನ್ಸರ್ ಏನಂತ ಹೇಳಿದ್ರೆ, ಇಫ್ ಯು ವಾಂಟ್ ಟು ಸಿ ದ ಗ್ರೀನ್ ಯು ಹ್ಯಾವ್ ಟು ಸ್ಟೇ ಇನ್ ದ ರೆಡ್. ಓಕೆ, ನಿಮಗೆ ಒಂದು ಗ್ರೀನ್ ಕಲರ್ನಲ್ಲಿ ಉಳಿಬೇಕಾದ್ರೆ, ನಿಮ್ಮ ಮುಂದೆ ಗ್ರೀನ್ ಕಲರ್ ಕಾಣಬೇಕಾದ್ರೆ ನೀವು ರೆಡ್ಡಲ್ಲಿ ಇದ್ದರೆ ಮಾತ್ರ ಅಲ್ಲಿ ಉಳಿಬೇಕು, ನೀವು ಅಲ್ಲಿ ಬದುಕೊಂಡಿರಬೇಕು, ಆಗ ಮಾತ್ರ ನೀವು ಗ್ರೀನ್ ಕಾಣಲಿಕ್ಕೆ ಸಾಧ್ಯ ಇರುತ್ತೆ. ಸೊ ಅಂದರೆ ರೆಡ್ ಇನ್ವೈಟಬಲ್ ಅಂತ ಹೇಳ್ತಿರ್ತಾವೆ. ರೆಡ್ ಇಸ್ ಇನ್ಎವಿಟಬಲ್. ಯಾಕೆಂದರೆ ಒಂದು ಸ್ಟಾಕ್ ಮಾರ್ಕೆಟ್ ಅಂತ ಹೇಳಿದ ಮೇಲೆ ಅದು ವಾಲಟಾಲಿಟಿ ಅಥವಾ ಚಂಚಲತೆ ಏನಿದೆ ಅದು ಸರ್ವೇ ಸಾಮಾನ್ಯ, ಅದರ ನೇಚರ್ ಅದು. ಸೊ ಯಾವುದೇ ಕಂಟ್ರಿಯಲ್ಲಿ ಯಾವುದೇ ಸ್ಟಾಕ್ ಮಾರ್ಕೆಟ್ ಕಂಟಿನ್ಯೂಯಸ್ ಆಗಿ ಮೇಲೆ ಹೋಗಿದ್ದಿಲ್ಲ. ಯಾಕಂತ ಹೇಳಿದ್ರೆ ಬೇರೆ ಬೇರೆ ಸಿಚುವೇಶನ್ಸ್ಗಳು ಬರ್ತಾವೆ, ಬೇರೆ ದೇಶದ್ದು ಇನ್ಫಾರ್ಮೇಷನ್ ನಮ್ಮ ದೇಶಕ್ಕೆ ಒಂದು ಇಂಪ್ಯಾಕ್ಟ್ ಬೀಳುತ್ತೆ. ಸೊ ಹಾಗೆ ಟೆಂಪರರಿ ಕರೆಕ್ಷನ್ಸ್ಗಳು ಆಗಿದ್ದೇ ಇದೆ. ಸೊ ಸ್ಟಾಕ್ ಮಾರ್ಕೆಟಲ್ಲಿ ನಾವು, ಅಥವಾ ಮ್ಯೂಚುವಲ್ ಫಂಡ್ಸಲ್ಲಿ ಸ್ಪೆಷಲಿ ನಾನು ಹೇಳೋದು, ಸ್ಟಾಕ್ ಮಾರ್ಕೆಟ್ ಅಂದರೆ ಇಂಡೆಕ್ಸ್ ಅಥವಾ ಮ್ಯೂಚುವಲ್ ಫಂಡ್ಸ್. ಸೊ ಇದರಲ್ಲಿ ನಾವು ವಾಲಟಾಲಿಟಿನೇ ಇರೋದಿಲ್ಲ, ಕಂಟಿನ್ಯೂಯಸ್ ಆಗಿ 15% ಮೇಲೆ ಹೋಗ್ತಾ ಇರುತ್ತೆ ಅಂತ ಹೇಳೋ ಒಂದು ಭಾವನೆ ಇಟ್ಕೊಂಡು ಯಾರಾದರೂ ಒಳಗೆ ಬಂದಿದ್ದಾರಾದರೆ, ಇನ್ವೆಸ್ಟ್ಮೆಂಟ್ ಮಾಡಿದಾರಾದರೆ ಅದನ್ನು ಅವರು ಸ್ವಲ್ಪ ರೀಥಿಂಕ್ ಮಾಡಬೇಕಾಗುತ್ತೆ. ಯಾಕಂದರೆ ಬೈ ನೇಚರ್ ಸ್ಟಾಕ್ ಮಾರ್ಕೆಟ್ ಈಸ್ ವಾಲಟೈಲ್. ಓಕೆ, ಸೊ ಅದನ್ನು ನಾವು ಅದರಲ್ಲಿ ಇದ್ದಿದ್ದರಿಂದ, ವಾಲಟಾಲಿಟಿ ಇರೋದ್ರಿಂದಲೇ ನಮಗೆ ಒಂದು 12-15% ರಿಟರ್ನ್ಸ್ ಬರೋದೇ ವಿನ, ಸೊ ಅದು ಲೀನಿಯರ್ ರಿಟರ್ನ್ಸ್ ಆಗಿ ಬರೋದಿಲ್ಲ ನಮಗೆ. ಓಕೆ ಓಕೆ ಸೊ ಇನ್ವೆಸ್ಟರ್ಸು ಇದನ್ನು ಒಂದು
ಇದು ಅದಕ್ಕೆ ನಾವು ಅವರಿಗೆ 10 ವರ್ಷ 15 ವರ್ಷ ಅಂತ ಹೇಳೋದು. ಓಕೆ, ಇಲ್ದಿದ್ರೆ ನಾವು 2 ವರ್ಷ 3 ವರ್ಷ ಅಂತ ಹೇಳ್ತಾ ಇದ್ವಿ, 3 ವರ್ಷ ಆದಮೇಲೆ 30% ಮಾತ್ರ ತೆಗ್ಬಿಡಿ ಅಂತೇಳಿ. ಸೊ ಇದು ಸ್ಪೆಷಲಿ ಏನಾಗಿದೆ ಅಂತ ಹೇಳಿದ್ರೆ ಲಾಸ್ಟ್ 4 ವರ್ಷ ಮಾರ್ಕೆಟಲ್ಲಿ ಬಂದವರಿಗೆ ಹೊಸ ಇನ್ವೆಸ್ಟರ್ಸ್ ಬಂದಿದ್ದಾರೆ. ಕರೆಕ್ಟ್. ಸೊ ಹೊಸ ಇನ್ವೆಸ್ಟರ್ಸ್ಗಳಿಗೆ ಅವರು ಡಿಪ್ ಅಷ್ಟೊಂದು ನೋಡಲಿಲ್ಲ. ಸೊ ಹಾಗಿರ್ಬೇಕಾದ್ರೆ ಅವರಿಗೆ ಓಕೆ ಇದು ಒಂದು ಲಾಟ್ರಿ ಮೆಂಟಾಲಿಟಿ ಅಂಥೇಳಿ, ಸೊ ಹಾಕಿದ್ರೆ ದುಡ್ಡು ಮೇಲೆ ಹೋಗ್ತಾನೆ ಇರಬೇಕು, ಕೆಳಗೆ ಬರಬಾರ್ದು ಅಂತೇಳಿ. ಈಗ ಸಡನ್ಲಿ ಅವ್ರು 3-4 ವರ್ಷದಿಂದ ನೋಡಿರೋ ಪ್ರಾಫಿಟ್ ಈಗ ಅಲ್ಲಿ ನೆಗೆಟಿವ್ ಹೋಗ್ತಾ ಇದೆ. ಸೊ ಇದು ಪಾರ್ಟ್ ಆಫ್ ದ ಗೇಮ್. ಸೊ ನೀವು 15 ವರ್ಷ ಉಳಿದ್ರೆ ಸೊ ಇದನ್ನು ನಾವು ಪಾಸಿಟಿವ್ ಆಗಿ ರಿಟರ್ನ್ಸ್ ಬರುತ್ತೆ. ಓಕೆ, ಈಗ ಇನ್ನೊಂದು ಪ್ರಶ್ನೆ, ಈಗ 15% 15-16% ಇಳಿಕೆ ಆಗಿರುವಂಥದ್ದು. ಸೊ ಈ ರೀತಿ ಈ ಹಿಸ್ಟೋರಿಕಲ್ ಡೇಟಾದ ಪ್ರಕಾರ ಹಿಂದೇನೂ ಆಗಿತ್ತಾ, ಅಂದರೆ ಹಿಂದೆ ಆಗಿದ್ರೆ ಎಷ್ಟು ಸಾರಿ ಆಗಿತ್ತು, ಅದ್ರ ಬಗ್ಗೆ ಹೇಳೋದಿದ್ರೆ? ಸೊ ಇದು ಬೇಸಿಕ್ಲಿ ಒಂದು ಏನಂತ ಹೇಳಿದ್ರೆ ನಮಗೆ ತುಂಬ ಹೂಡಿಕೆದಾರರಿಗೆ ಮೆಮೊರಿ ಶಾರ್ಟ್ ಮೆಮೊರಿ ಇರುತ್ತೆ. ಶಾರ್ಟ್ ಮೆಮೊರಿ ಅಂತ ಹೇಳಿದ್ರೆ ಪ್ರತಿ ಸಲ ಒಂದು ಹಿಂದೆ ಏನಾಗಿದೆ ನಾವು ನೋಡೋದಿಲ್ಲ. ಒಂದು ಪ್ರತಿ ಸಲ ಇಂಥ ಕರೆಕ್ಷನ್ಸ್ ಬಂದಾಗ ಅಥವಾ ಇಂಥ ಒಂದು ಅನ್ಎಕ್ಸ್ಪೆಕ್ಟೆಡ್ ಆರ್ ಅನ್ಸರ್ಟನಿಟಿ ಅಂತ ನಾವೇನು ಹೇಳ್ತೀವಿ ಬಂದಾಗ, ಓ ಇದು ಮುಗ್ದೇ ಹೋಯ್ತು ಅಂತ ಹೇಳೋ ಒಂದು ಸಿಚುವೇಶನ್ ಕ್ರಿಯೇಟ್ ಆಗುತ್ತೆ. ಸೊ ಬೇರೆ ಬೇರೆ ಇನ್ಫಾರ್ಮೇಷನ್ ಮೀಡಿಯಾಗಳಲ್ಲೂ ಏನೋ ಒಂದು ತುಂಬ ಅದಕ್ಕೊಂದಿಷ್ಟು ಮಸಾಲ ಹಾಕಿ ಇನ್ನೂ ಒಂದು ದೊಡ್ಡ ಮಾಡಿ ತೋರಿಸ್ತಾರೆ. ಸೊ ಇದಕ್ಕೆ ನಾವು ಏನು ಮಾಡಬೇಕು ಅಂತ ಹೇಳಿದ್ರೆ ನಾವು ಸ್ವಲ್ಪ ಹಿಸ್ಟಾರಿಕಲ್ ಡಾಟಾ ನೋಡಬೇಕು. ಓಕೆ, ಹಿಸ್ಟಾರಿಕಲ್ ಡಾಟಾ ನೋಡಿದ್ರೆ ಸೊ ನಿಮಗೆ ಜನರಲಿ ನೆನಪಿರೋದು ಈಗ ಲಾಸ್ಟ್ 4-5 ಇಯರ್ಸ್ ಬಂದವರಿಗೆ ಕೋವಿಡ್ ಆದಮೇಲೆ, ಕೋವಿಡ್ ಮಾರ್ಕೆಟ್ ಕ್ರ್ಯಾಶ್ ಆದಮೇಲೆ ಬಂದವರು ನಾವು ನೋಡಿದ್ರೆ ಅವರಿಗೆ ಕರೆಕ್ಷನ್ ಆಗೇ ಇಲ್ಲ ಅಂತೇಳಿ ಒಂದು ಮನಸ್ಸಿದೆ. ಕರೆಕ್ಟ್. ಆದರೆ ನಾವು ಸ್ಟ್ಯಾಟಿಸ್ಟಿಕ್ಸ್ ನೋಡಿದ್ರೆ ಇಂಟರಿಮ್ ಇಯರ್ ಅಂದರೆ ಈ ವರ್ಷದ ಮಿಡ್ಲಲ್ಲಿ ನಾವು ನೋಡಿದ್ರೆ ಇಲ್ಲಿ ಸೊ 2020 ನಂತರ ಮಾರ್ಕೆಟ್ 2 ಸಲ 10%ಗಿಂತ ಹೆಚ್ಚು ಬಿದ್ದಿದೆ. ಓಕೆ, 1 ಸಲ 15%ಗಿಂತ ಹೆಚ್ಚು ಬಿದ್ದಿದೆ. ಇದು ಭಾಳ ಆಶ್ಚರ್ಯ ಅಂತ ಅನ್ಸುತ್ತೆ. ಹೌದು. ಸೊ ಈ 10% 15% ಇದ್ದಿದ್ರಿಂದಲೇ ನಿಮಗೆ ಇವತ್ತಿನ ರಿಟರ್ನ್ಸ್ ಕಾಣ್ತಾ ಇರೋದು. ನೀವು ಅಲ್ಲಿ ನಿಮ್ಮ ಇನ್ವೆಸ್ಟ್ಮೆಂಟನ್ನು ಕಂಟಿನ್ಯೂ ಮಾಡಿದ್ದೀರಾದರೆ, ಎಸ್ಪೆಷಲಿ SIP ಇನ್ವೆಸ್ಟರ್ಸು ಈ 10% ಆ್ಯಂಡ್ 15% ಕರೆಕ್ಷನ್ ಆದಾಗ ಕಂಟಿನ್ಯೂ ಮಾಡಿದಾರಾದರೆ ಅದಕ್ಕೋಸ್ಕರ ಇವತ್ತು ಅವರಿಗೆ ಅದು 12-13% ರಿಟರ್ನ್ ಕಾಣ್ತಾ ಇದೆ. ಓಕೆ, ಅಂದರೆ ಕರೆಕ್ಷನ್ ಆದಾಗ ಇನ್ವೆಸ್ಟ್ ಮಾಡೋದು ಬಹಳ ಇಂಪಾರ್ಟೆಂಟ್, ಹಾಗಿದ್ರೆ ಮಾತ್ರ ನಮಗೆ ಪ್ರಾಫಿಟ್ ಸಿಗುತ್ತೆ ಅಂತ ಹೇಳ್ತೀರಿ. ಕರೆಕ್ಟ್. ಸೊ ಅದು ಮತ್ತು ನಾವು ಏನು ಮಾಡಿದ್ವಿ ಇನ್ನೂ ಒಂದು ಸ್ವಲ್ಪ ಡೀಟೇಲ್ ಹೋದರೆ, ಸೊ ಇಲ್ಲಿ 2010ಇಂದ 2024 ಮಾರ್ಚ್ ತನಕ, ಡಿಸೆಂಬರ್ ತನಕ ನಾನು ತೆಗೆದಿದ್ದೀನಿ. ಸೊ ಈ ಡಾಟಾ ತೆಗೆದ್ರೆ ಸುಮಾರು 4 ಸಲ 15%ಗಿಂತ ಹೆಚ್ಚು ಮಾರ್ಕೆಟ್ ಬಿದ್ದಿದೆ. ಓಕೆ, ಸುಮಾರು 3 ಸಲ 20%ಗಿಂತ ಹೆಚ್ಚು ಮಾರ್ಕೆಟ್ ಬಿದ್ದಿದೆ. ಅಮೇಜಿಂಗ್. ಓಕೆ, ಸೊ ನೀವು ಈಗಲೇ ನೀವು ನೋಡಿದ್ರೆ 10 ವರ್ಷದ SIP ನಿಮ್ಮದು ಅಥವಾ 10 ವರ್ಷದ ಲಮ್ಸಮ್ ಇನ್ವೆಸ್ಟ್ಮೆಂಟ್ ನೀವು ತೆಗೆದು ನೋಡಿದ್ರೆ ಅದು ನಾವು ಏನು ಹೇಳ್ತೀವಿ 12% ಸುಮಾರು, ಅದು ಡೆಫಿನೆಟ್ಲಿ ಕ್ರಾಸ್ ಆಗಿದೆ. ಸೊ ಅದು ಯಾಕೆ ಕ್ರಾಸ್ ಆಗಿದೆ, ಆ FDಗಿಂತ ಯಾಕೆ 4-5-6% ಎಕ್ಸ್ಟ್ರಾ ಕೊಟ್ಟಿದೆ ಅಂತ ಹೇಳಿದ್ರೆ ಆ ಇನ್ವೆಸ್ಟ್ಮೆಂಟ್ಗಳು ಈ 10 ಇಯರ್ಸ್ ಕರೆಕ್ಷನ್ಸ್ಗಳಲ್ಲೂ ಉಳ್ಕೊಂಡಿದೆ. ಅದಕ್ಕೆ ನಾನು ರಿಪೀಟಾಗಿ ಹೇಳ್ತಾ ಇದ್ದೀನಿ, ಇಫ್ ಯು ವಾಂಟ್ ಟು ಸಿ ಗ್ರೀನ್ ಯು ಹ್ಯಾವ್ ಟು ಸ್ಟೇ ಇನ್ ದ ರೆಡ್. ಓಕೆ, ಸೊ ಇದು ನೋಡಿದ್ವಿ. ಇದಲ್ಲದೆ ನಾವು ಇನ್ನೂ ಸ್ವಲ್ಪ ಮುಂದೆ ಹೋದ್ವಿ. 1980ಇಂದ ಒಂದು ಡಾಟಾ ತೆಗೆದ್ವಿ. 1980ಇಂದ 2024 ಡಿಸೆಂಬರ್ ತನಕ ಡಾಟಾ ತೆಗೆದ್ರೆ ಸುಮಾರು 17-18 ಬಾರಿ ಮಾರ್ಕೆಟ್ 20%ಗಿಂತ ಕೆಳಗೆ ಬಿದ್ದಿದೆ. ಅಂದರೆ 1980 ಡೇಟಾ ನೋಡಿದ್ರೆ ಏನು ಭಯನೇ ಆಗೋದಿಲ್ಲ. ಸೊ ನೀವೀಗ ಚಾರ್ಟ್ ನೋಡಿದ್ರೆ, ಈ ಚಾರ್ಟ್ ನಾನು ಏನು ತೋರಿಸ್ತಾ ಇದ್ದೀನಿ ಇದು ನೋಡಿದ್ರೆ ಎವರೇಜ್ ಕರೆಕ್ಷನ್ ಇಂಟರಿಮ್ ಇಯರಲ್ಲಿ ಕರೆಕ್ಷನ್ನು 21% ಹೋಗಿದೆ. ಓಕೆ, ಸೊ ಇದು ನಾವು ನೋಡಿದ್ರೆ ಈಗ ಆಗ್ತಾ ಇರೋದು ಇನ್ನೂ ಏನೂ ಇಲ್ಲ. ಇನ್ನೂ 4-5% ಬಿದ್ರೂ ನಾವೇನು ತುಂಬ ಒಂದು ಹೆದರ್ಕೊಳ್ಬೇಕಾಗಿರೋ ವಿಷಯಗಳೇನಿಲ್ಲ. ಹೆದರ್ಕೊಂಡು ಸಿಪ್ಪನ್ನು ನಿಲ್ಲಿಸುವಂಥದ್ದು ಮಾಡಬೇಕಾದ ಅಗತ್ಯವೇ ಇಲ್ಲ. ಸೊ ಸಿಪ್ ನಮಗೆ ಕೇಳ್ತಾರೆ ಜನ ಯಾವಾಗಲೂ, ಸರ್ ನಮ್ಮದು ಸಿಪ್ ಯಾವಾಗ ನಿಲ್ಲಿಸಬೇಕು ಅಂಥೇಳಿ. ಓಕೆ, ಯಾವ್ದು ರೈಟ್ ಟೈಮ್ ಟು ಸ್ಟಾಪ್ ಮೈ ಇನ್ವೆಸ್ಟ್ಮೆಂಟ್ ಅಂತೇಳಿ. ನಿಮ್ಮ ಗೋಲ್ ರೀಚ್ ಆಗಿದ್ದೀರಾ ಆದರೆ ನೀವು SIP ನಿಮ್ಮದು ನಿಲ್ಲಿಸ್ಬೋದು. ಗೋಲ್ ರೀಚ್ ಆಗಿಲ್ಲ ಆದರೆ ನೋ ಪಾಯಿಂಟ್. ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕಾದ್ರೆ 15 ವರ್ಷ ಇನ್ವೆಸ್ಟ್ಮೆಂಟ್ ಮಾಡ್ತೀನಿ ಅಂತ ಹೇಳ್ತೀರಾ. ಓಕೆ, ಆದರೆ 15ನೇ ದಿನದಲ್ಲಿ ಅಥವಾ 15ನೇ ತಿಂಗಳಲ್ಲೇ ನೀವು ಎದುರ್ಕೊಂಡ್ಬಿಟ್ರೆ ಪಾಯಿಂಟ್ ಇಲ್ಲ. ಕರೆಕ್ಟ್. ಸೊ ಇನ್ನೂ ನೀವು ಆ ಜರ್ನಿ ಕಂಪ್ಲೀಟ್ ಮಾಡಿಲ್ಲ. ಓಕೆ, ಸೊ ಈ ಜರ್ನಿ ಕಂಪ್ಲೀಟ್ ಮಾಡೋದು ತುಂಬ ಇಂಪಾರ್ಟೆಂಟ್. ಸರ್, ಹಾಗಿದ್ರೆ ಇವಾಗ ಈ 15%, 20% ಈ ಥರ ಮಾರ್ಕೆಟ್ ಕರೆಕ್ಷನ್ ಆದಾಗ
ನಂತರ ಅದು ನೀವು ಹೇಳಿದ್ರಿ ಪಾಸಿಟಿವ್ಗೆ ಟರ್ನ್ ಆಗುತ್ತೆ, ಪ್ರಾಫಿಟ್ ಆಗುತ್ತೆ, ಅದಕ್ಕೆ ಹಾಗಾಗಿ ಕರೆಕ್ಷನ್ ಆಗಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂದರೆ. ಆದರೆ ಕರೆಕ್ಷನ್ ಆದಾಗ ಮಾರ್ಕೆಟ್ ನಂತರ ಹೆಂಗೆ ಪ್ರಾಫಿಟ್ಗೆ ಟರ್ನ್ ಆಗುತ್ತೆ? ಸೊ ಇದು ನೋಡಿ, ಈಗ ನಾನೀಗ ಮುಂಚಿದ್ದು ಸ್ಲೈಡಲ್ಲಿ ನಿಮಗೆ ತೋರಿಸಿದೆ ಏನು ಅಂತೇಳಿ ಮಾರ್ಕೆಟ್ ಎಷ್ಟು ಸಲ ಕರೆಕ್ಷನ್ ಆಗಿದೆ, ಎಷ್ಟು ಕರೆಕ್ಷನ್ ಆಗಿದೆ ಪ್ರತಿ ವರ್ಷದ ಮಿಡ್ಲಲ್ಲಿ ಅಂತೇಳಿ. ಓಕೆ. ಸೊ ಈ ಒಂದು ಡಾಟಾ ನೋಡಿದ್ರೆ ನೀವು ನಿಮ್ಮ ಪ್ರಶ್ನೆಗೆ ಕರೆಕ್ಷನ್ ಆಗುತ್ತೆ ಹೌದು, ಬಟ್ ರಿಕವರಿ ಹೇಗಾಗಿದೆ ಅಂತೇಳಿ. ಹೌದು. ಓಕೆ, 1980ರಿಂದ ನಾನು ಇಲ್ಲಿ ಡಾಟಾ ತೆಗೆದಿದ್ದೀನಿ. ಸೊ ಇಲ್ಲಿ ನೋಡಿದ್ರೆ 1980ರಲ್ಲಿ 10% ಮಾರ್ಕೆಟ್ ಬಿತ್ತು, ಅದೇ ವರ್ಷ ಮಾರ್ಕೆಟ್ 28% ರಿಟರ್ನ್ ಕೊಡ್ತು. ಓಕೆ, ಅದ್ರ ನಂತರ 12% ಬಿತ್ತು, ಅದೇ ವರ್ಷ 50% ರಿಟರ್ನ್ ಕೊಡ್ತು. ಅದ್ರ ನಂತರ 3 ವರ್ಷ 19%, 12%, 9% ಕರೆಕ್ಷನ್ ಆಯಿತು. 1985ರಲ್ಲಿ 94% ರಿಟರ್ನ್ ಕೊಡ್ತು ಒಂದೇ ಇಯರಲ್ಲಿ. ಸೊ ಅದು ಏನು ಕರೆಕ್ಷನ್ ಆಗಿತ್ತು ಅದಕ್ಕಿಂತ ಹೆಚ್ಚಿನ ಒಂದು ರಿಟರ್ನ್ ಕೊಟ್ಟಿದೆ. ಸೊ ನಿಮಗೆ 2 year 3 year ಕರೆಕ್ಷನ್ ಸಿಕ್ಕಿದ್ರೆ ನೀವು ನಿಮ್ಮ ಇನ್ವೆಸ್ಟ್ಮೆಂಟನ್ನು ಅಲ್ಲೇ ಕಂಟಿನ್ಯೂ ಮಾಡ್ಕೊಂಡು ಹೋಗಿ ಅಕ್ಯುಮುಲೇಷನ್ ಪೇಸ್ ಅಂತ ಹೇಳಿ ಅಕ್ಯುಮುಲೇಷನ್ ಮಾಡ್ತಾ ಇದ್ರೆ ನೀವು ಅಲ್ಲಿ ಒಳ್ಳೆ ಸ್ಟಾಕ್ಸು ಅಥವಾ ಒಳ್ಳೆ ಮ್ಯೂಚುವಲ್ ಫಂಡು, ನಿಮ್ಮ SIP ಕಂಟಿನ್ಯೂ ಮಾಡ್ಕೊಂಡು ಹೋದರೆ ಅದು ನಿಮ್ಮ ಪ್ರತಿಫಲ ಒಂದು 3ನೇ 4ನೇ ವರ್ಷಕ್ಕೆ ಕೊಟ್ಟಿದೆ. ಓಕೆ. ಸೊ ಈಗ ಕರೆಂಟ್ ಸಿಚುವೇಶನ್ ನೋಡಿದ್ರೆ ನಾವು 2024ಅಲ್ಲಿ ಇದ್ದೀವಿ, 25ಅಲ್ಲಿ ಇದ್ದೀವಿ. ನಾನು 2024 ತನಕ ಡಾಟಾ ತೆಗೆದಿದ್ದೀನಿ. ಸೊ 2014ರಿಂದ 2024 ತನಕ ಡಾಟಾ ತೆಗೆದ್ರೆ ನೀವು ನೋಡಿ 2014ರಲ್ಲಿ 30% ರಿಟರ್ನ್ಸ್ ಕೊಟ್ಟಿದೆ, 7% ಕರೆಕ್ಷನ್ ಆಗಿದೆ. ಓಕೆ. 2015ರಲ್ಲಿ 16% ಕರೆಕ್ಷನ್ ಆಗಿದೆ, ಬಟ್ -5% ಇತ್ತು ಆ ವರ್ಷ. ಓಕೆ. ನೆಕ್ಸ್ಟ್ ಇಯರ್ 27% ರಿಟರ್ನ್ ಕೊಟ್ಟಿದೆ. ಮಾರ್ಕೆಟ್ ಎಷ್ಟು ಕರೆಕ್ಷನ್ ಆಗಿತ್ತು? ಮಾರ್ಕೆಟ್ 4% ಕರೆಕ್ಷನ್ ಆಗಿತ್ತು. ಓಕೆ, ಅದು ಮುಂಚಿನ 2 ವರ್ಷ 16-12 ಕೊಟ್ಟಿದೆ, ನೆಕ್ಸ್ಟ್ ಇಯರ್ 27%, ನೆಕ್ಸ್ಟ್ ಇಯರ್ ವಾಪಸ್ 7%. ಮಿಡ್ಲಲ್ಲಿ ರಿಕವರಿ ಇದೆ. ಓಕೆ. ಬಟ್ ನಾನು ಎಕ್ಸ್ಟ್ರೀಮ್ ಫಾಲ್ ನೋಡಿದ್ರೆ ಸೊ ಕೋವಿಡ್ ಟೈಮಲ್ಲಿ ಏನಾಯಿತು, 38% ಮಾರ್ಕೆಟ್ ಬಿತ್ತು, ಆದರೆ 16% ರಿಕವರಿ ಆಯಿತು. ನೆಕ್ಸ್ಟ್ ಇಯರ್ 22% ಕೊಡ್ತು, ಅದರ ನೆಕ್ಸ್ಟ್ ಇಯರ್ 4% ಕೊಡ್ತು, 19 ನೆಕ್ಸ್ಟ್ ಇಯರ್, ಅದರ ನಂತರ 17% ಕೊಟ್ಟಿದೆ. ಓಕೆ. ಸೊ ನಮ್ಮ ಮೆಮೊರಿ ನಾವು ನೋಡಿದ್ರೆ ಆ್ಯಕ್ಚುಲಿ ಲಾಸ್ಟ್ 3-4 ವರ್ಷದ ಮಾತ್ರ ತಗೊಂಡ್ರೆ ಓಕೆ ನಿಮಗೆ ಈಗ ಭಯ ಪಡೋದು ಸಹಜ. ಓಕೆ, ಆದರೆ ಏನು ಹೇಳ್ತಾರೆ, ಮೇಲಿದ್ದು ಹೋಗಿದ್ದು ಕೆಳಗೆ ಬರಲೇಬೇಕು, ಕೆಳಗೆ ಹೋಗಿದ್ದು ಮೇಲೆ ಹೋಗುತ್ತೆ. ಸೊ ಈ ಸ್ಟ್ಯಾಟಿಸ್ಟಿಕ್ಸ್ ನೀವು ನೋಡಿದ್ರೆ ನಿಮಗೆ ಕಾಣುತ್ತೆ, ಈಗ ನಾವು ಒಂದು ಅಪರ್ಚುನಿಟಿ ಝೋನಲ್ಲಿ ಇದ್ದೀವಿ. ಓಕೆ, ಇದು ಅಪರ್ಚುನಿಟಿ 16%ಗೆ ನಿಲ್ಲುತ್ತಾ 20%ಗೆ ಹೋಗುತ್ತಾ ಯಾರಿಗೆ ಗೊತ್ತಿಲ್ಲ. ಓಕೆ, ಬಟ್ ಒಂದು ವಿಷಯ ನಾವು ಹಿಸ್ಟಾರಿಕಲಿ ನೋಡಿದ್ರೆ 2 ವರ್ಷ ನೀವು 3 ವರ್ಷ ನೀವು ಪೇಷಂಟ್ ಆಗಿ ವೆಯ್ಟ್ ಮಾಡಿದ್ರೆ ಸೊ ನಿಮಗೆ ಅದರ ಪ್ರತಿಫಲ ಸಿಕ್ಕಿದೆ. ಓಕೆ, ಅಂದರೆ ಒಟ್ಟಾರೆಗೆ ತಾವು ಹೇಳ್ತೀರಿ ಈಗ 16ರಿಂದ 20%ವರೆಗೆ ಕುಸಿತ ಆದರೂ ಯೋಚನೆ ಮಾಡಬೇಕಾಗಿಲ್ಲ, ಇನ್ನೊಂದು 2ರಿಂದ 3 ವರ್ಷಗಳ ತನಕ ಕಾದುಕೊಂಡ್ರೆ ಖಂಡಿತವಾಗಿ ಒಳ್ಳೆಯ ರಿಟರ್ನ್ ಸಿಗ್ಬೋದು ಅಂತ, ಅಥವಾ ಒಂದು ಮಾರ್ಕೆಟೇ ಒಂದು ಒಳ್ಳೆಯ ರಿಕವರಿ ಆಗುತ್ತೆ ಅಂತ ತಾವು ಹೇಳ್ತೀವಿ. ಹೌದು. ಸೊ ಇದು ಸ್ಪೆಸಿಫಿಕ್ ಆಗಿ ಇಂಡೆಕ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ, ಮ್ಯೂಚುವಲ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ. ಓಕೆ, ಯಾವುದೋ ಒಂದು ಸ್ಟಾಕ್ ಇಟ್ಕೊಂಡು ನೀವು ಇನ್ನು ರಿಕವರಿ ಆಗುತ್ತೆ, ಆ ಕಂಪ್ನಿದು ಬ್ಯಾಕ್ಗ್ರೌಂಡ್ ನೋಡಿಲ್ಲ, ಬ್ಯಾಲೆನ್ಸ್ ಶೀಟ್ ನೋಡಿಲ್ಲ, ಫಂಡಮೆಂಟಲ್ ಟೆಕ್ನಿಕಲ್ ನೋಡದೆ ಆಗುತ್ತೆ ಅಂತ ಹೇಳ್ತಾ ಇಲ್ಲ ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಇದು ಇಂಡೆಕ್ಸ್ ಅಥವಾ ನೀವು ಯಾವುದೇ ಒಂದು ಮ್ಯೂಚುವಲ್ ಫಂಡ್ ಇಟ್ಕೊಂಡು ಇನ್ವೆಸ್ಟ್ಮೆಂಟ್ ಮಾಡಿ ವೆಯ್ಟ್ ಮಾಡ್ತಾ ಇದ್ದೀರಿ, SIP ಮಾಡ್ತಾ ಇದ್ದೀರಾ ಆದರೆ ಸೊ ಈ ನಾನು ಹೇಳಿರೋ ಸ್ಟೇಟ್ಮೆಂಟು ಅದಕ್ಕೆ ಸೆಟ್ ಆಗುತ್ತೆ. ಓಕೆ ಸರ್, ಈಗ ಏನಂದರೆ ಹೂಡಿಕೆದಾರರಲ್ಲಿ ಬಹಳ ಮುಖ್ಯವಾದ ಪ್ರಶ್ನೆ ಏನಂತಂದರೆ ಮಾರ್ಕೆಟ್ ಯಾವಾಗ ರಿಕವರಿ ಆಗುತ್ತೆ, ಎಷ್ಟು ಟೈಮ್ ತಗೊಳುತ್ತೆ ಅನ್ನುವಂಥದ್ದು ಒಂದು. ಎರಡನೇದು ಏನಂದರೆ, ಈಗ ಒಬ್ಬ ವ್ಯಕ್ತಿ ನೀವೀಗ ಹೇಳಿದರೆ 15 ಅಂತ 14 ವರ್ಷ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ, ತಿಂಗಳಿಗೆ 15,000 ಹಾಗೆ ಭಾಳ ತಾಳ್ಮೆಯಿಂದ ಇನ್ವೆಸ್ಟ್ ಮಾಡಿದ್ದಾರೆ. ಆದರೆ ಅನ್ಫಾರ್ಚುನೇಟ್ಲಿ ಇವಾಗ ಮಾರ್ಕೆಟೇ ಬಿದ್ದಿದೆ. ಹಾಗಿದ್ರೆ ಅವ್ರಿಗೆ ಒಂದು ಟಾರ್ಗೆಟ್ ರೀಚ್ ಆಗೋಕ್ಕೆ ಆಗುತ್ತಾ? ಅವರಿಗೆ ಅವರು ಪ್ರಾಫಿಟಲ್ಲಿ ಇದ್ದಾರಾ, ಲಾಸಲ್ಲಿ ಇದ್ದಾರಾ, ಏನು ಮಾಡಬೇಕು ಅವರು ಅನ್ನುವಂಥದ್ದು ಏನು ಹೇಳ್ತೀವಿ? ಸೊ ಪ್ರಶ್ನೆ ಸಹಜ, ಯಾಕೆಂತ ಹೇಳಿದ್ರೆ ನಾವು 10 ವರ್ಷ 15 ವರ್ಷ ಅಂತ ಹೇಳಿರ್ತೀವಿ. ಸೊ 10-15 ವರ್ಷ ಆದಮೇಲೆ ಕರೆಕ್ಷನ್ ಆಯಿತು ಏನೋ ಒಂದು ರೀಸನಿಗೆ, ಆದರೆ ಏನಾಗುತ್ತೆ ಅಂತ ಹೇಳೋ ಒಂದು ಪ್ರಶ್ನೆ. ಸೊ ಇದಕ್ಕೆ ನಾವು ಏನು ಮಾಡಿದ್ವಿ, ನಮ್ಮದ್ರಿಗೆ ಫ್ಯೂಚರ್ ಹೇಳಲಿಕ್ಕೆ ಆಗೋದಿಲ್ಲ. ಸೊ ನಾವೇನು ಮಾಡಿದ್ವಿ, ಹಿಸ್ಟ್ರಿಗೆ ಹೋದ್ವಿ ವಾಪಸ್. ಓಕೆ, ಹಿಸ್ಟ್ರಿಗೆ ಹೋಗಿ ನಮಗೀಗ ಲೇಟೆಸ್ಟ್ ಕರೆಕ್ಷನ್ ಆಗಿರೋದು ಕೋವಿಡ್ ಟೈಮಲ್ಲಿ. ಸೊ 38% ಕರೆಕ್ಷನ್ ಆಗಿದೆ. ಸೊ ನಾವೇನು ಮಾಡಿದ್ವಿ, ಒಂದು ಮ್ಯೂಚುವಲ್ ಫಂಡ್, ಒಂದು ಡೈವರ್ಸಿಫೈಡ್ ಇಕ್ವಿಟಿ ಫಂಡ್ ಅವರು ಫ್ಲೆಕ್ಸಿ ಕ್ಯಾಪ್ ಅನ್ನು ತಗೊಂಡು ನಾವು 15 years ಮುಂಚೆ ಯಾರಾದರೂ ಒಂದು 15,000 ರೂಪಾಯಿ SIP ಮಾಡಿದಾರಾದರೆ ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ. ಆದರೆ ಕೋವಿಡ್ ಪೀಕಲ್ಲಿ ಅವರು ತೆಗೆದಿದ್ದಾರೆ. ಆದರೆ 38% ಮಾರ್ಕೆಟ್ ಬಿದ್ದಾಗ ಅವ್ರು ತೆಗೆದಿದ್ದಾರೆ, ಅಲ್ಲಿ ತನಕ ಅವ್ರು SIP ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ. ಸೊ ಆ ಟೈಮಲ್ಲಿ ತೆಗೆದಿದ್ದಾರಾದ್ರೂ ಅವರಿಗೆ 12%ಗಿಂತ ಹೆಚ್ಚು ರಿಟರ್ನ್ಸ್ ಬಂದಿದೆ.
ಓಕೆ. Okay. ಸೊ ಸ್ವಲ್ಪ ತಿಂಗಳು ಹೆಚ್ಚು ವೆಯ್ಟ್ ಮಾಡಿದಾರೆ ಅಂದರೆ ಚೆನ್ನಾಗಿ ರಿಟರ್ನ್ ಬಂದಿದೆ. ಬಟ್ ಎಕ್ಸಾಕ್ಟ್ಲಿ ಆ ಟೈಮಲ್ಲಿ ಡೌನಲ್ಲಿ ಅವರಿಗೆ ರಿಟರ್ನ್ಸ್ ಬೇಕು, ದುಡ್ಡು ಬೇಕಾಯಿತು ಅಂತ ಎಣಿಸ್ಕೊಂಡ್ರೆ 15 ವರ್ಷ ಅವ್ರು ಕಂಟಿನ್ಯೂ ಮಾಡ್ಕೊಂಡು ಬಂದಿದ್ದಾರೆ, ತುಂಬ ಶ್ರದ್ಧೆಯಿಂದ ಮಾಡ್ಕೊಂಡು ಬಂದಿದ್ದಾರೆ. 15ನೇ ವರ್ಷ ಅನ್ಫಾರ್ಚುನೇಟ್ಲಿ ಮಾರ್ಕೆಟ್ ಕರೆಕ್ಟ್ ಆಯಿತು, 38% ಕರೆಕ್ಟ್ ಆದ್ರೂ ಸ್ಟ್ಯಾಟಿಸ್ಟಿಕಲಿ ನೀವು ನೋಡಿದ್ರೆ, ನೇವಿ ತೆಗೆದು ನೋಡಿದ್ರೆ ಅವರಿಗೆ ಪ್ರಾಫಿಟಲ್ಲೇ ಇದ್ದಾರೆ ಅವರು. ಓಕೆ. ಸೊ ಹೂಡಿಕೆದಾರರು ಅದ್ರ ಬಗ್ಗೆ ಒಂದು ಚಿಂತೆ ಮಾಡಬೇಕಂತಿಲ್ಲ. ನಾವು ಅದನ್ನು ಸ್ಟಡಿ ಮಾಡಿದ್ವಿ. ಸೊ ಹಾಗಾದರೆ ಏನಾಗುತ್ತೆ ಅಂಥೇಳಿ, ಇದು ಸಹಜ ಪ್ರಶ್ನೆಗಳು. ಸೊ ಯಾಕಂದರೆ ನೀವು ಅದಕ್ಕಿಂತ 15 ವರ್ಷದಲ್ಲಿ ತುಂಬ ಡಿಪ್ಸ್ ಬಂದಿದೆ. ಅಲ್ಲಿ ನೀವು ತುಂಬ NAV ಲೋ ಇದ್ದಾಗ ನೀವು ಪಿಕ್ ಮಾಡಿದ್ದೀರಾ ಯೂನಿಟ್ಸು. ಸೊ ಅದರಿಂದ ಈ 38% ಆನ್ ದ ವಿಡ್ರಾವಲ್ ಡೇ ಬಿದ್ರೂ ನಿಮಗೆ ಅಷ್ಟೊಂದು ಡಿಫ್ರೆನ್ಸ್ ಆಗಿಲ್ಲ. ಓಕೆ. ಅಂದರೆ ಈಗ ಈ 15 ವರ್ಷಗಳಲ್ಲಿ ಇರುವಂಥ ಅವಧಿಯಲ್ಲಿ ಈ ಲಾಂಗ್ ಟರ್ಮಲ್ಲಿ ಉಂಟಾಗಿರುವಂಥ ಕರೆಕ್ಷನ್ ಟೈಮಲ್ಲಿ ಅವರಿಗೆ ಅದರ ಪ್ರಯೋಜನ ಸಿಕ್ಕಿರುತ್ತೆ ಅಂತ ಹೇಳ್ತಿರ್ತಾರೆ. ಹೌದು, ಪ್ರಯೋಜನ ಸಿಕ್ಕಿರುತ್ತೆ, ಕಾಂಪೌಂಡಿಂಗ್ ವರ್ಕೌಟ್ ಆಗಿರುತ್ತೆ, ರುಪಿ ಕಾಸ್ಟ್ ಎವರೇಜಿಂಗ್ ವರ್ಕೌಟ್ ಆಗಿರುತ್ತೆ. ಸೊ ಅದರಿಂದ ಅಲ್ಲಿ 38% ಬಿದ್ರೂ ಅವರಿಗೆ ಏನು ಮಹಾ ಡಿಫ್ರೆನ್ಸ್, ದೊಡ್ಡ ಇಂಪ್ಯಾಕ್ಟ್ ಆಗಲ್ಲ ಅಂತ ಹೇಳ್ತೀರಿ. ಓಕೆ, ಲಾಸ್ ಅಂತೂ ಆಗಲೇ ಇಲ್ಲ. ಓಕೆ. ಮತ್ತು ಒಂದು ಡೆಫಿನೆಟ್ಲಿ ಫಿಕ್ಸೆಡ್ ಡೆಪಾಸಿಟ್ಗಿಂತ ಚೆನ್ನಾಗಿ ರಿಟರ್ನ್ಸ್ ಬಂದಿದೆ. ಸೊ ಅವ್ರು ಪೇಷನ್ಸ್ ಆಗಿ ಒಂದು 15 ವರ್ಷ ಮಾಡಿದಾರಾದರೆ ಅವರಿಗೆ ಆ ರಿಟರ್ನ್ಸ್ ಬಂದಿದೆ. ಹಾಗೆ ಮಾರುಕಟ್ಟೆಯ ಈಗಿನ ಒಂದು ಸಂದರ್ಭದಲ್ಲಿ ಒಂದು ರಿಕವರಿ ಬಗ್ಗೆ ತಾವು ಹೇಳಿದ್ರೆ ಇನ್ನು ಎಷ್ಟು ಸಮಯ ಬೇಕಾಗ್ಬೋದು ಅಂತ ಒಂದು ಹೇಳಿದ್ರೆ ಒಂದು. ಆಮೇಲೆ ಇನ್ನೊಂದು ಏನಂದರೆ ಈಗ ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್ ಹೀಗೆ ಬೇರೆ ಬೇರೆ ಕ್ಯಾಪ್ಗಳಿರುವಂಥ ಸಂದರ್ಭದಲ್ಲಿ ಒಂದು ಜನರಲ್ಲಿ ಪ್ರಶ್ನೆ ಇರುತ್ತೆ, ಎಲ್ಲಿ ಹಾಕಬೇಕು ಅನ್ನುವಂಥದ್ದು. ಏನು ಹೇಳ್ತೀರಿ ಅದ್ರ ಬಗ್ಗೆ ಅಂತ? ಓಕೆ, ನಿಮ್ಮ ಪ್ರಶ್ನೆ ಎರಡು ಇದೆ. ಒಂದು ಲಾರ್ಜ್ ಕ್ಯಾಪ್, ಮಿಡ್ ಕ್ಯಾಪ್, ಸ್ಮಾಲ್ ಕ್ಯಾಪ್, ಅದ್ರ ಬಗ್ಗೆ ಹೇಳ್ತೀನಿ. ಸೊ ಬೇಸಿಕ್ಲಿ ಈಗ ತುಂಬ ವ್ಯಾಲ್ಯೂಯೇಷನ್ ಬಗ್ಗೆ ಮಾತಾಡ್ತಾ ಇದ್ದಾರೆ. ವ್ಯಾಲ್ಯೂಯೇಷನ್ ತುಂಬ ಹೈ ಹೋಗಿದೆ ಅಂಥೇಳಿ. ಸೊ ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಆ್ಯಸ್ ಅ ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ ಲಾಸ್ಟ್ 40 ವರ್ಷದಲ್ಲಿ ವ್ಯಾಲ್ಯೂಯೇಷನ್ ಹೈ ಹೋಗಲೇ ಇಲ್ವಾ? ಓಕೆ, ಹೋಗಿದೆ. ವ್ಯಾಲ್ಯೂಯೇಷನ್ ಹೈ ಹೋಗಿದೆ. ಸೊ ವ್ಯಾಲ್ಯೂಯೇಷನ್ ಲೋ ಆದಾಗ ಎಲ್ಲರೂ ಬಂದು ಇನ್ವೆಸ್ಟ್ ಮಾಡಿದಾರಾ? ಇಲ್ಲ. ಒಂದು. ಸೆಕೆಂಡು, ಇವತ್ತು ಮ್ಯೂಚುವಲ್ ಫಂಡ್ ಲಾರ್ಜ್ ಕ್ಯಾಪಲ್ಲಿ ವ್ಯಾಲ್ಯೂಯೇಷನ್ ಚೆನ್ನಾಗಿದೆ, ಮಿಡ್ ಕ್ಯಾಪಲ್ಲಿ ಹೈ ಇದೆ, ಸ್ಮಾಲ್ ಕ್ಯಾಪ್ ಅಂತ ಹೇಳ್ತಾ ಇದ್ದಾರೆ, ಒಪ್ಕೊಳ್ತೀನಿ. ಇದೆಲ್ಲ ಯಾರಿಗೆ ಅಂತ ಹೇಳಿದ್ರೆ, ನಾನು 1-2 ವರ್ಷಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀನಿ ಆದರೆ ನಾನು ವ್ಯಾಲ್ಯೂಯೇಷನ್ ಬೇಸಿಸ್ ಮೇಲೆ ಹೋಗ್ಬೋದು. ಓಕೆ, ಒಂದು ವಿಷಯ. ಇನ್ನೊಂದು, ನಾನು 15 ವರ್ಷಕ್ಕೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇರೋದ್ರಿಂದ ನೆಕ್ಸ್ಟ್ 2 ವರ್ಷ ಲಾರ್ಜ್ ಕ್ಯಾಪ್ ಪರ್ಫಾರ್ಮ್ ಆಗ್ಬೋದು ಫಂಡ್, ನಮ್ಮ ಎಕ್ಸ್ಪರ್ಟ್ಸ್ ಹೇಳ್ದಂಗೆ. ಆದರೆ 3ನೇ-4ನೇ ವರ್ಷ ಮಿಡ್ ಕ್ಯಾಪ್ಸ್ ಪರ್ಫಾರ್ಮ್ ಮಾಡ್ಬೋದು. ಅದರ ನೆಕ್ಸ್ಟು 2 ವರ್ಷ ಸ್ಮಾಲ್ ಕ್ಯಾಪ್ಸ್ ಪರ್ಫಾರ್ಮ್ ಮಾಡ್ಬೋದು. ಸೊ ನಾವು ಆ್ಯಸ್ ಅ ಇನ್ವೆಸ್ಟರ್ ಇದ್ರ ಬಗ್ಗೆ ಚಿಂತೆ ಮಾಡೋದಕ್ಕಿಂತ ನಾವು ಇದನ್ನು ತೆಗೆದು ಫಂಡ್ ಮ್ಯಾನೇಜರ್ಗೆ ಬಿಟ್ಬಿಟ್ರೆ, ಯಾಕೆಂದರೆ ಅವ್ರಿಗೆ 30-40 ವರ್ಷ ಎಕ್ಸ್ಪೀರಿಯನ್ಸ್ ಇರುತ್ತೆ, ಅವ್ರದ್ದು ಅಷ್ಟು ಇನ್ಫಾರ್ಮೇಷನ್ ಇರುತ್ತೆ ಅವರಿಗೆ. ಸೊ ನಾವು ಅವ್ರಿಗೆ ಬಿಟ್ಟು ಒಂದು ಸಿಂಪಲ್ ಲಾರ್ಜ್ ಆ್ಯಂಡ್ ಮಿಡ್ ಕ್ಯಾಪು ಅಥವಾ ಒಂದು ಫ್ಲೆಕ್ಸಿ ಕ್ಯಾಪ್ ಕೈಂಡ್ ಆಫ್ ಇನ್ವೆಸ್ಟ್ಮೆಂಟ್ಸ್ ಮಾಡಿಬಿಟ್ರೆ ಸೊ ಅವರು ಮ್ಯಾನೇಜ್ ಮಾಡ್ಕೊಂಡು ಹೋಗ್ತಾರೆ. ಸೊ ನಮ್ಮ ಹತ್ರ ಬೆಸ್ಟ್ ಆಫ್ ದ ಬೆಸ್ಟ್ ಫಂಡ್ ಮ್ಯಾನೇಜರ್ಸ್ ಇದ್ದಾರೆ ಇಂಡಸ್ಟ್ರಿಯಲ್ಲಿ. ಸೊ ನಾವು ಅವ್ರಿಗೆ ಬಿಟ್ಬಿಡ್ಬೇಕು. ನಾವು ಏನು 3 ವರ್ಷ ಲಾರ್ಜ್ ಕ್ಯಾಪ್ ಮಾಡ್ತೀವಿ, ಅದರ 3 ವರ್ಷ ಮಿಡ್ ಕ್ಯಾಪ್ ಮಾಡ್ತೀವಿ, ಅದೆಲ್ಲ ಮಾಡೋದು ತಪ್ಪಾಗುತ್ತೆ. ಸೊ ಸೆಕೆಂಡ್ ಇಂಪಾರ್ಟೆಂಟ್ $1 million ಕ್ವೆಶನ್ ಏನು ಅಂತ ಹೇಳಿದ್ರೆ, ಸರ್ ಮಾರ್ಕೆಟ್ ಯಾವಾಗ ರಿಕವರಿ ಆಗುತ್ತೆ ಅಂತೇಳಿ. ಸೊ ಈ ಪ್ರಶ್ನೆಗೆ ಬಹುಶಃ ಯಾರಿಗೂ ಆನ್ಸರ್ ಗೊತ್ತಿರಲಿಕ್ಕಿಲ್ಲ. ಆದ್ರೂ ನಾವೊಂದು ಪ್ರಯತ್ನ ಮಾಡೋಣ. ಸೊ ನಾನು ಆನ್ಸರ್ ನಿಮ್ಗೆ ಬಿಟ್ಬಿಡ್ತೀನಿ, ಆದರೆ ಸ್ಟ್ಯಾಟಿಸ್ಟಿಕ್ಸ್ ನಾನು ಹೇಳ್ತೀನಿ ಏನಾಗಿತ್ತು ಅಂಥೇಳಿ. ಸೊ ನಾವು ಸ್ಕ್ರೀನಿಗೆ ಹೋದರೆ ಲಾಸ್ಟ್ 7 ಬಿಗ್ಗೆಸ್ಟ್ 7 ಕ್ರ್ಯಾಶಸ್ ಆಫ್ ಇಂಡಿಯನ್ ಸ್ಟಾಕ್ ಮಾರ್ಕೆಟ್. ಓಕೆ, ನಾವು ಹಿಸ್ಟ್ರಿ ತೆಗೆದ್ರೆ ಸೊ ಒಂದು ಎಲ್ರಿಗೂ ನೆನಪಿದೆ, ಈಗ ಮೂವಿನೂ ಬಂತು, ಹರ್ಷದ್ ಮೆಹ್ತಾ ಸ್ಕ್ಯಾಮ್ 1992. ಇದರಲ್ಲಿ ಸೆನ್ಸೆಕ್ಸ್ 56% ಡೌನ್ ಆಯಿತು. ಸೊ 4,467 ಇರೋ ಸೆನ್ಸೆಕ್ಸ್ ಇವತ್ತೆಷ್ಟಿದೆ? ಸೆನ್ಸೆಕ್ಸು ಸುಮಾರು 80,000 ಚಿಲ್ಲರೆಗೆ ಇದೆ. ಆಗ 4,467 ಇತ್ತು. ಅದು ಕರೆಕ್ಟಾಗಿ 1,980 ಸೆನ್ಸೆಕ್ಸ್ ಬಂತು. ಸೊ ಇದು 2 ವರ್ಷದಲ್ಲಿ ರಿಕವರಿ ಆಯಿತು. ಓಕೆ, 2 ವರ್ಷದಲ್ಲಿ ರಿಕವರಿ ಆಗಿ ಈಗ ನಾವು ಸುಮಾರು 80,000ಕ್ಕೆ ಬಂದಿದ್ದೀವಿ. ಸೆಕೆಂಡ್ ಕ್ರ್ಯಾಶು ಏಷ್ಯನ್ ಫೈನಾನ್ಷಿಯಲ್ ಕ್ರೈಸಿಸ್, ಸೆನ್ಸೆಕ್ಸ್ 28% ಡೌನ್ ಆಯಿತು 1997ರಲ್ಲಿ. ಸೊ ಇದು ಒಂದೇ ವರ್ಷದಲ್ಲಿ ರಿಕವರಿ ಆಯಿತು. ಮೂರನೇದು .com ಬಬಲ್. ಓಕೆ, ಸೊ ಬಹುಶಃ ನಾನು ನನ್ನ ಕಾಲೇಜ್ ಮುಗಿಸಿದ್ದೆ ಅಷ್ಟೇ, ನಂಗೆ ಕೇಳಿದ್ದೆ ಅಷ್ಟೇ, ನಂಗೆ ಏನಂತ ವಿಷಯ ಗೊತ್ತಿರಲಿಲ್ಲ. ಸೊ ಆಗ ನಾವು ನೋಡಿದ್ರೆ ಸೊ 5,937 ಇರೋ ಒಂದು ಸೆನ್ಸೆಕ್ಸ್ ಏನಿದೆ 3,400ಕ್ಕೆ ಬಂತು 2000 ಇಸ್ವಿಯಲ್ಲಿ. 1.5 ವರ್ಷದಲ್ಲಿ ರಿಕವರಿ ಆಯಿತು. ಓಕೆ, ಅದಾದಮೇಲೆ ಎಲೆಕ್ಷನ್ ಶಾಕ್ 2004, ನಮ್ಮ ಅನ್ಎಕ್ಸ್ಪೆಕ್ಟೆಡ್ ವಿಕ್ಟ್ರಿ ಆಫ್ UPA.
ಓಕೆ, ಯು ಪಿ ಎ ಗೌರ್ಮೆಂಟ್ ಬಂತು ಅನ್ಎಕ್ಸ್ಪೆಕ್ಟೆಡ್ ಆಗಿ. ಸೊ ಗೌರ್ಮೆಂಟ್ ಚೇಂಜ್ ಆದಾಗ ಮಾರ್ಕೆಟ್ ಕರೆಕ್ಷನ್ ಆಗುತ್ತೆ ಅಂತ ಹೇಳ್ತಾರೆ. ಸೊ 15% ಕರೆಕ್ಷನ್ ಆಯಿತು. ಈ 15% ಕರೆಕ್ಷನ್ 2-3 ವೀಕಲ್ಲೇ ರಿಕವರಿ ಆಯಿತು. ಓಹೋ, ಓಕೆ. ಸೊ 2-3 ವೀಕಲ್ಲಿ ರಿಕವರಿ ಆಯಿತು. ಗ್ಲೋಬಲ್ ಫೈನಾನ್ಷಿಯಲ್ ಕ್ರೈಸಿಸ್, ಸೆನ್ಸೆಕ್ಸ್ ಡೌನ್ ಬೈ 60%. ಲೇಮನ್ ಬ್ರದರ್ ಈಗ ಮರ್ತೇ ಬಿಟ್ಟಿದ್ದಾರೆ ಆ ಹೆಸರನ್ನು. ಕರೆಕ್ಟ್. ಸೊ 60% ಒಂದು ಮಾರ್ಕೆಟ್ ಬಿತ್ತು. ಸಿಚುವೇಶನ್ ಮೆಜರ್ಡ್ ಅಂಡ್ ಸೊ ಬೇಸಿಕ್ಲಿ ಲಿಕ್ವಿಡಿಟಿ ರಿಕವರಿ ಆಯಿತು ಒಂದೇ ವರ್ಷದಲ್ಲಿ. ಒಂದು ವರ್ಷದಲ್ಲಿ ಕಂಪ್ಲೀಟ್ ಸಿಚುವೇಶನ್ ಚೇಂಜ್ ಆಯಿತು. ಸೊ 6ನೇದು ಗ್ಲೋಬಲ್ ಸ್ಲೋ ಡೌನ್, ಸೆನ್ಸೆಕ್ಸ್ ಡೌನ್ ಬೈ 24%. ಚೈನಾ ಮಾರ್ಕೆಟ್ ಕ್ರ್ಯಾಶ್ ಆಯಿತು, ಕಮಾಡಿಟಿ ಮಾರ್ಕೆಟ್ ಪ್ರೈಸಸ್ ಕ್ರ್ಯಾಶ್ ಆಯಿತು. ಸೊ 2015-16ರಲ್ಲಿ ಇದು 12 ತಿಂಗಳಲ್ಲಿ ರಿಕವರಿ ಆಯಿತು. ಅದು ಒಂದು ವರ್ಷ. ಓಕೆ, ಒಂದು ವರ್ಷದಲ್ಲಿ ರಿಕವರಿ ಆಯಿತು. ಮತ್ತು ನೀವು ಎಲ್ರಿಗೆ ನೆನಪಿರೋದು ಕೋವಿಡ್. ಹೌದೌದು. ಓಕೆ. ಸೊ 2020 ಎಲ್ರಿಗೆ ನೆನಪಿರೋದು ಕೋವಿಡ್. ಸೊ 42,000 ಸೆನ್ಸೆಕ್ಸು 25,600ಗೆ ಬಂದು ನಿಂತು. ಓಕೆ. ಸೊ ಇದು ವಿ ಶೇಪ್ ರಿಕವರಿ. ಕೆಲವೇ ತಿಂಗಳುಗಳಲ್ಲಿ, ಐ ಥಿಂಕ್ 3-4 ತಿಂಗಳಲ್ಲಿ ರಿಕವರಿ ಆಯಿತು. ಸೊ ನಾವು ನೋಡಿದ್ದೀವಿ ಅಲ್ಲಿಂದ ಎಲ್ಲಿ ಹೋಯಿತು ಮಾರ್ಕೆಟು. ಸೊ 42,000ನಿಂದ 25ಗೆ ಬಂತು, 25,000ಗೆ ಬಂತು, 25,000ನಿಂದ 80,000ಗೆ ಹೋಯಿತು. ಅಮೇಝಿಂಗ್ ಜರ್ನಿ, ಅಮೇಝಿಂಗ್ ರಿಕವರಿ. ಸೊ ನಾನೀಗ ಏನು ಹೇಳ್ತಾ ಇರೋದು, 80,000ನಿಂದ ಒಂದು ವೇಳೆ ಎಲ್ಲಾದರೂ 65,000 ಅಥವಾ 70,000ಕ್ಕೆ ಬಂದರೆ ನಮಗೆ ನೆಕ್ಸ್ಟ್ ಎಲ್ಲಿ ಹೋಗ್ಬೋದು ಅಂತ ಹೇಳೋದು ನೀವೇ ಒಂದು ಮ್ಯಾಥ್ ಹಾಕ್ಕೊಳ್ಬೋದು. ಕರೆಕ್ಟ್. ಸೊ ನಾವು ಈ 7 ಮೇಜರ್ ಕ್ರ್ಯಾಶಸ್ ನೋಡಿದ್ರೆ ಇದು ಬೇಸಿಕಲಿ 2 ವೀಕಲ್ಲಿ ರಿಕವರಿ ಆಗಿದೆ, ಕೆಲವರು 2 ಇಯರ್ಸಲ್ಲಿ ರಿಕವರಿ ಆಗಿದೆ. ಓಕೆ. ಸೊ ಈ ರಿಕವರಿ ನಮ್ಮ ಕೈಯಲ್ಲಿ ಇಲ್ಲ. ಓಕೆ. ಆದರೆ ಏನು ನಮ್ಮ ಕೈಯಲ್ಲಿ ಇರೋದು ಏನು ಅಂತ ಹೇಳಿದ್ರೆ, ಈ ಟೈಮಲ್ಲಿ ನೀವು ಇನ್ವೆಸ್ಟರ್ಸ್ ಆದರೆ, ಮ್ಯೂಚುವಲ್ ಫಂಡ್ ಇನ್ವೆಸ್ಟರ್ಸ್ ಆದರೆ ನಿಮ್ಮ SIPಗೆ ಒಂದು ಬಲ ಸಿಗುತ್ತೆ. ಈ 1-2 ವೀಕ್ ಇರ್ಬೋದು, 2 ವರ್ಷ ಇರ್ಬೋದು. ಇನ್ಫ್ಯಾಕ್ಟ್ ಹೇಳಬಾರ್ದು, ಬಟ್ 2 ವರ್ಷ ಈ ಒಂದು ಸಿಚುವೇಶನ್ ಇದ್ದರೆ ನಿಮ್ಮ SIPಗೆ ತುಂಬ ಒಳ್ಳೆ ಒಂದು ಸ್ಟ್ರಾಂಗ್ ಸ್ಟ್ರೆಂತ್ ಸಿಗುತ್ತೆ. ಸೊ ಒಳ್ಳೆ ಒಂದು ರಿಟರ್ನ್ ಸಿಗೋ ಒಂದು ಚಾನ್ಸಸ್ ಇದೆ. ಸೊ ಇದು ಅಕ್ಯುಮುಲೇಷನ್ ಟೈಮ್ ಅಂತ ಹೇಳ್ತೀವಿ. ಒಳ್ಳೆ ಸ್ಕೀಮ್ಸ್ಗಳನ್ನು ಹೋಲ್ಡ್ ಮಾಡಿ, ಇನ್ವೆಸ್ಟ್ ಮಾಡಿ, ಕಂಟಿನ್ಯೂಸ್ ಆಗಿ ಇನ್ವೆಸ್ಟ್ ಮಾಡ್ಕೊಂಡಿರಿ. ಅಂದರೆ ಈಗ 2 ವಾರ ಇರ್ಬೋದು ಅಥವಾ ಮ್ಯಾಕ್ಸಿಮಮ್ ಒಂದು 2 ವರ್ಷದ ತನಕ ಇದ್ರೂ ಕೂಡ ಏನು ವರಿ ಮಾಡಬೇಕಾಗಿಲ್ಲ. ಸಿಪ್ಪನ್ನು ಕಂಟಿನ್ಯೂ ಮಾಡಿದ್ರೆ ಅದರ ಬೆನಿಫಿಟ್ ನಂತರ ದಿನಗಳಲ್ಲಿ ಸಿಗುತ್ತೆ ಅಂತ ತಾವು ಹೇಳ್ತಾ ಇದ್ದೀರಾ. ಹೌದು. ಹಿಸ್ಟಾರಿಕಲಿ ನಾವು ನೋಡಿದ್ರೆ 2 ವೀಕ್ಸಲ್ಲೂ ರಿಕವರಿ ಆಗಿದೆ, 2 ಇಯರ್ಸಲ್ಲೂ ರಿಕವರಿ ಟೈಮ್ ತಗೊಂಡಿದ್ದು ಇದೆ. ಬಟ್ ನಮಗೆ ಅದು ನಮ್ಮ ಕೈಯಲ್ಲಿ ಇಲ್ಲದೇ ಇರೋದ್ರಿಂದ ನಾವು ಅದ್ರ ಬಗ್ಗೆ ಚಿಂತೆ ಮಾಡೋ ಬದಲಿಗೆ ನೀವು SIP ಮಾಡಿರೋದು 10-15 ವರ್ಷಕ್ಕೆ ಅಷ್ಟಕ್ಕೆ ಕಂಟಿನ್ಯೂ ಮಾಡಿ. ನಮ್ಮ ವೀಕ್ಷಕರಿಗೆ ಇಷ್ಟು ಹೊತ್ತು ಬಹಳ ಒಂದು ದೊಡ್ಡ ಒಂದು ಟೆನ್ಷನನ್ನು ನೀವು ಕಡಿಮೆ ಮಾಡಿದ್ದೀರಾ ಅಂತ ನಾನು ಹೇಳಲಿಕ್ಕೆ ಇಚ್ಛೆಪಡ್ತಿದ್ದೆ. ಯಾಕಂದರೆ ಪ್ರತಿ ದಿವಸ ನಮಗೆ ಕಮೆಂಟ್ಗಳು ಬರ್ತಾ ಇದೆ, ಮಾರ್ಕೆಟ್ ಯಾವಾಗ ರಿಕವರಿ ಆಗುತ್ತೆ, ಯಾವಾಗ ಅಪ್ ಆಗುತ್ತೆ, ಸಿಪ್ಪನ್ನು ಕಂಟಿನ್ಯೂ ಮಾಡಬೇಕೋ ಬೇಡವೋ ಅನ್ನುವಂಥದ್ದು. ಸೊ ಈ ಕಳೆದ ಒಂದು 40 ವರ್ಷಗಳ ಒಂದು ಇತಿಹಾಸದ ಒಂದು ದಾಖಲೆಗಳನ್ನು ನೋಡಿದರೆ 2 ವಾರಗಳಿಂದ 2 ವರ್ಷದ ತನಕ ಒಂದು ಸಣ್ಣ ಶಾರ್ಟ್ ಪೀರಿಯಡ್ ಅಂತಲೇ ಹೇಳ್ಬೋದು. ಸೊ ಅದರೊಳಗೆ ಮಾರ್ಕೆಟ್ಟೇ ನಿರೀಕ್ಷೆಗೂ ಮೀರಿ ಚೇತರಿಸುವಂಥದ್ದು. ಅದರಲ್ಲೂ ಕೂಡ ಈ ಕೋವಿಡ್ ಟೈಮಲ್ಲಿ ಆದಂತಹ ಪತನ ಮತ್ತು ಅದರ ಒಂದು 4-6 ತಿಂಗಳಲ್ಲಿ ಆದಂತಹ ಒಂದು ಇನ್ಕ್ರೀಸ್ ಇರ್ಬೋದು. ಮತ್ತು ಇವಾಗ 80,000 ಆಸ್ಪಾಸಿಗೆ ಮಾರ್ಕೆಟು ಯಾರೂ ನಿರೀಕ್ಷೆನೇ ಮಾಡಿರಲಿಲ್ಲ. ಆದರೆ ಹಿಸ್ಟೋರಿಕಲ್ ಡೇಟಾ ನಮಗೆ ಕೊಡ್ತಾ ಇರುವಂಥದ್ದು ಅದು ಸತ್ಯ ನಡೆದಿರುವಂಥದ್ದು. ಹಾಗಾಗಿ ಅದನ್ನು ಬೇಸ್ ಆಗಿಕೊಂಡು ನೋಡಿದರೆ ಖಂಡಿತವಾಗಿ ಕೂಡ ಸಿಪ್ಪನ್ನು ಕಂಟಿನ್ಯೂ ಮಾಡುವಂಥದ್ದು, ಇನ್ವೆಸ್ಟ್ಮೆಂಟ್ ಜರ್ನಿಯನ್ನು ಕಂಟಿನ್ಯೂ ಮಾಡುವಂಥದ್ದು ಭಾಳ ಒಳ್ಳೆಯದು ಅನ್ನುವಂಥ ಒಂದು ಅದ್ಭುತ ಸಲಹೆಯನ್ನು, ಒಂದು ಡೇಟಾ ಬೇಸ್ಡ್ ಅನಾಲಿಸಿಸನ್ನು ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಧನ್ಯವಾದ ವೀಕ್ಷಕರೇ. ಇಂಥ ಮತ್ತಷ್ಟು ಉಪಯುಕ್ತ ವಿಡಿಯೋಗಳಿಗೆ ವಿಶ್ವವಾಣಿ ಮನಿ ಯೂಟ್ಯೂಬ್ ಚಾನಲನ್ನು ವೀಕ್ಷಿಸಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ವಂದನೆಗಳು.